ಜಮೀರ್ ಅಹಮದ್ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸ್ಫೋಟಕ ತಿರುವು ನೀಡಿದ ಕೆಜಿಎಫ್ ಬಾಬು. ಲೋಕಾಯುಕ್ತ ತನಿಖೆ ವೇಳೆ ಬೆಳಕಿಗೆ ಬಂತ ಈ ಐಎಂಎ ಹಗರಣ, ಬಹುಕೋಟಿ ಹಗರಣ ಇದೆ. ಐಎಂಎ ಸಿಕ್ಕಾಪಟ್ಟೆ ಸುದ್ದಿಯಾಗಿದೆ. ಸಚಿವರ ಜೊತೆಗೆ ಮನ್ಸೂರ್ ಹಣದ ವ್ಯವಹಾರ ಮಾಡಿರೋದ್ರ ಬಗ್ಗೆ ಮಾಹಿತಿ ಏನಾದರೂ ಸಿಕ್ಕಿದೆಯಾ ಅನ್ನುವಂತ ಪ್ರಶ್ನೆ. ಸಚಿವ ಜಮೀರ್ ಅಹಮದ್ ರೋಷನ್ ಬೇಗ್ ಜೊತೆಗೆ ಹಣದ ವ್ಯವಹಾರ ನಡೆಸಲಾಗಿದ್ದ. ಲೋಕಾಯುಕ್ತ ಅಧಿಕಾರಿಗಳಿಂದ ಮನ್ಸೂರ್ ಅಲಿ ಖಾನ್ ವಿಚಾರಣೆ. ಮನ್ಸೂರ್ ಅಲಿ ಖಾನ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅನ್ನುವಂತ ಆರೋಪ. ಜಮೀರು ರೋಷನ್ ಬೇಗ್ಗೆ ಹಣ ನೀಡಿದ್ದೇನೆ ಅಂತ ಆರೋಪಿಸಿದ್ದಾನೆ. ಇದೆಲ್ಲ ಸುಳ್ಳು. ಜಮೀರ್ ಅಹಮದ್ ನಮ್ಮ ಸಮುದಾಯದ ಲೀಡರ್. ಲೋಕಾಯುಕ್ತ ವಿಚಾರಣೆ ಬಳಿಕ ಕೆಜಿಎಫ್ ಬಾಬು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಹಾಗಿದ್ರೆ ಲೋಕಾಯುಕ್ತ ಮನ್ಸೂರ್ ಅಲಿ ಖಾನ್ ವಿಚಾರಣೆ ಮಾಡಿದಿದ್ರೆ ಯಾವ ಕಾರಣಕ್ಕೆ ವಿಚಾರಣೆ ಮಾಡಲಾಗಿತ್ತು? ಐಎಂಎ ಬಹುಕೋಟಿ ಹಗರಣದ ಆರೋಪಿ ಮನ್ಸೂರ್ ಅಲಿ ಖಾನ್, ಮನ್ಸೂರ್ ಜೊತೆಗೆ ನಿಜವಾಗಿಯೂ ಹಣದ ವ್ಯವಹಾರವನ್ನ ನಡೆಸಲಾಗಿತ್ತ ಇವ್ರುಗಳು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದೊಂದು ಸ್ಟೇಟ್ಮೆಂಟ್ ಈಗ ಇಷ್ಟೆಲ್ಲ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಜಮೀರ್ ಅಹಮದ್ ಸಾಹೇಬ್ರದ್ದು ನಮ್ಮದು ಒಂದು ಟ್ರಾನ್ಸಾಕ್ಷನ್ ಇತ್ತು, ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಬಂದಿದೆ 2014 ಜಮೀರ್ ಸಾಹೇಬ್ರ ಮನೆ ಇದೆಯಲ್ಲ, ಆ ಜಮೀನಿತ್ತು. ಅದು ಆವಾಗ ಅದು ಸೈದ್ ಮಂಜಿಲ್ ಅಂತ ಆ ಲ್ಯಾಂಡ್ ಇತ್ತು, ಬರೀ ಲ್ಯಾಂಡ್. ಆ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೆ ಅದರಲ್ಲಿ KFCಯಲ್ಲಿ ಸಾಲ ಇತ್ತು, 11 ಕೋಟಿ ಚಿಲ್ಲರೆ ಏನೋ ಸಾಲ ಇತ್ತು. ಅದಕ್ಕೆ ಅವ್ರಿಗೆ ದುಡ್ಡು ಕೊಡೋಕ್ಕೆ ದುಡ್ಡಿರಲಿಲ್ಲ. ಆವಾಗ ನನಗೆ ಬಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಅವ್ರಿಗೆ ಹೆಲ್ಪ್ ಮಾಡಿದೆ. ಅದು KFCಗೆ 3,90,00,000 2014 ಕೊಟ್ಟಿದ್ವಿ. ಹಾಂ, ಯಾರಿಗೆ ಪರವಾಗಿ? ಜಮೀರ್ ಅಹಮದ್ ಅವರು ಪರವಾಗಿ ಆ ಸಾಲನ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಆ ಪ್ರಾಪರ್ಟಿ ರಿಲೀಸ್ ಮಾಡಿ ಜಮೀರ್ ಅಹಮದ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಅದು ಆವತ್ತು ಜಮೀರ್ ಅಹಮದ್ ಸಾಹೇಬರು ನನ್ನ ಫ್ರೆಂಡೇ, ಇವತ್ತು ಫ್ರೆಂಡೇ. ನಾನು ಅವ್ರ ಬಗ್ಗೆ ಏನು ಅಲಿಕೇಶನ್ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವಾಗ ಲಿಂಕ್ ಏನಂದರೆ ಇದೆಲ್ಲ ಬಂದಿರೋದು ಈ IMA ಸ್ಕ್ಯಾಮ್ ಇತ್ತಲ್ಲ, IMA ಸ್ಕ್ಯಾಮ್. ಅವನು ಮನ್ಸೂರ್ ಖಾನ್ ಅಂತ, ಅವನೊಂದು ದೊಡ್ಡ ಫ್ರಾಡು. ಆ ಫ್ರಾಡು ಇದರಲ್ಲಿ ಅವ್ರದ್ದು ಏನೋ ಲಿಂಕ್ ಅಂದರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈಗ ಕೆಜಿಎಫ್ ಬಾಬು ಅವರ ಸ್ಟೇಟ್ಮೆಂಟ್ನ ನಂತರ ಏನೆಲ್ಲ ಅನುಮಾನಗಳು, ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗಿದ್ರೆ ಮನ್ಸೂರ್ ಅಲಿ ಖಾನನ್ನ ವಿಚಾರಣೆ ಮಾಡಿದ್ರ, ಯಾಕೆ ಮಾಡಿದ್ರು, ಅದರಿಂದ ಗೊತ್ತಾಗಿರೋ ಮಾಹಿತಿಗೇನು? ಮಿತಿ ಏನೋ ಜಮೀರ್ ಅಹಮದ್ ಅವರ ಮನೆ ಮೇಲೆ ACP ಇದ್ದಂತ ಸಂದರ್ಭದಲ್ಲಿ ಈಗಿನ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ಆದಾಯಕ್ಕೂ ಅಧಿಕ ಗಳಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ದಾಳಿಯನ್ನು ನಡೆಸಿದೆ. ದಾಳಿಯ ವೇಳೆ ಸಾಕಷ್ಟು ಜನರಿಗೆ ವಿಚಾರಣೆಯನ್ನು ಮಾಡಿರ್ತಾರೆ. ಅಂದ್ರೆ ಹಣಕಾಸಿನ ವ್ಯವಹಾರ ಯಾರೊಟ್ಟಿಗೆ ಆಗಿರುತ್ತೆ ಅವರೆಲ್ಲರೂ ಕೂಡ ನೋಟಿಸ್ ಕೊಡುವಂಥದ್ದು, ವಿಚಾರಣೆ ಮಾಡುವಂತ ಕೆಲಸವನ್ನು ಕೊಡ್ತಾರೆ. ನಿನ್ನೆ ಕೂಡ ಏನು KGF ಬಾಬು ಏನಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆಗೆ ಕೂಡ ಹಾಜರಾಗಿದ್ರು. 3,90,00,000 ಹಣವನ್ನ ಜಮೀರ್ ಅವರಿಗೆ ಸಾಲವಾಗಿ ಕೊಟ್ಟಿದ್ದು 11 ವರ್ಷಗಳ ಹಿಂದೆ ಅಂತೇಳಿ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ, ಆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಮಾಡ್ಲಿಕ್ಕೆ ಕರೆದಿದ್ರು. ಆ ಹಣವನ್ನು ಇನ್ನೂ ಕೂಡ ಜಮೀರ್ ಅವರು ಕೊಟ್ಟಿಲ್ಲ, 1,000 ರೂಪಾಯಿ ಪಡ್ಕೊಂಡಿದ್ರು. ಆ ಹಣವನ್ನು ವಾಪಸ್ ಕೊಡಬೇಕು, ಇನ್ನು 5 ತಿಂಗಳಲ್ಲಿ ಕೂಡ ಕೊಡ್ತಾರೆ ಅಂತ ಹೇಳಿ ಅವರು ಉಲ್ಲೇಖವನ್ನು ಮಾಡಿ ಹೇಳಿದ್ರು. ಇದೇ ಸಮಯದಲ್ಲಿ ಅವರೊಂದು ಹೊಸ ಸ್ಫೋಟಕವಾದ ತಿರುವನ್ನು ಕೊಟ್ಟಿರುವಂತದ್ದು ಇಡೀ ಪ್ರಕರಣಕ್ಕೆ. IMA ಹಗರಣದ ಪ್ರಮುಖ ಆರೋಪಿಯಾಗಿದ್ದಂತ ಮನ್ಸೂರ್ ಅಲಿ ಖಾನ್ ಇದ್ದೇನೆ, ಈತನ ಜೊತೆ ಕೂಡ ಹಣಕಾಸಿನ ವ್ಯವಹಾರ ಆದಂಗಿದೆ. ಲೋಕಾಯುಕ್ತ ಈತನು ಕೂಡ ವಿಚಾರಣೆಗೆ ಹಾಜರಾಗಿದ್ದ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ನಾನು ಜಮೀರ್ ಅಹಮದ್ ಅವರಿಗೆ ಮತ್ತು ರೋಷನ್ ಬೇಗ್ ಅವರು ಕೂಡ ಹಣವನ್ನು ನೀಡಿದ್ದೀನಿ, ಅಂದ್ರೆ ಹಣಕಾಸಿನ ವ್ಯವಹಾರ ನಡೆದಿದೆ ಅಂತ ಹೇಳಿ ತಿಳಿದು ಬಂದಿದೆ ಅಂತ ಹೇಳಿ ಆತ ಆರೋಪವನ್ನು ಮಾಡಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಮನ್ಸೂರ್ ಅಲಿ ಖಾನ್ ಈತನ ಜೊತೆ ಜಮೀರ್ ಅಹಮದ್ ಮತ್ತು ರೋಷನ್ ಬೇಗ್ ಅವರಿಗೆ ವ್ಯವಹಾರ ಇತ್ತ ಅನ್ನೋದೊಂದು ಪ್ರಶ್ನೆ. ಇದೇ ಕಾರಣಕ್ಕಾಗಿ ಅದನ್ನು ಕರೆದು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ KGF ಬಾಬು ಆರೋಪವನ್ನು ಮಾಡಿರುವಂತದ್ದು. ಒಟ್ಟಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಜಮೀರ್ ಅವರ ಆದಾಯ ಗಳಿಕೆ ಏನಿದೆ ಅದು ಮಿತಿ ಮೀರುವಂತದ್ದು, ಅಂದ್ರೆ ಹೆಚ್ಚಿಗೆ ಅವ್ರಿಗಿರುವಂತ ಆದಾಯಕ್ಕೆ ನಿನ್ನೆ ಹೆಚ್ಚಿಗೆ ಬಂದಿದೆ. ಯಾವ ರೂಪದಲ್ಲಿ ಬಂದಿದೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಮತ್ತೊಂದು ಕಡೆ ಮನ್ಸೂರ್ ಅಲಿ ಖಾನ್ IMA ಹಗರಣ ಸಂಬಂಧಪಟ್ಟ ಇಲ್ಲಿ ಗಮನಿಸೋದಾದ್ರೆ ಸಾಕಷ್ಟು ಜನಕ್ಕೆ ಪ್ರಕರಣದಲ್ಲಿ
ಕೋಟ್ಯಾಂತರ ರೂಪಾಯಿ ಹಣಗಳು ಏನು ಲಂಚದ ರೂಪದಲ್ಲಿ ಹೋಗಿದ್ದು ಕೂಡ ನೋಡಿದ್ರೆ ಪ್ರಕರಣವನ್ನು ಮುಚ್ಚಾಡ್ಲಿಕ್ಕೆ. ಆ ರೀತಿಯಾಗಿ ಏನಾದ್ರು ಹಣಕಾಸಿನ ವ್ಯವಹಾರ ಸಚಿವರ ಜೊತೆ ಆಗಿದೆಯಾ, ಇಲ್ಲ ರೋಷನ್ ಬೇಗ್ ಅವರು ಕೂಡ ಹಣಕಾಸಿನ ಹೋಗಿದೆಯಾ ಅನ್ನೋದು ಈಗಿರುವಂತ ಪ್ರಶ್ನೆ. ಸೊ ಇಲ್ಲಿ ಅದು ಕೂಡ ಉಲ್ಲೇಖ ಆಗುವಂತ ಸಾಧ್ಯತೆಗಳಿದೆಯಾ ಅಂತ ಈಗಿರುವಂತ ಮುಂದಿನ ಪ್ರಶ್ನೆ. ಇದಕ್ಕೆಲ್ಲದೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಉತ್ತರವನ್ನು ಕೊಡಬೇಕಾಗುತ್ತೆ ಎನ್ನುವುದು. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.